ಹಾಯ್ ಎವ್ರಿವನ್. ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ಸೆಕೆಂಡ್ ಪಿ ಸಿ ಅಕೌಂಟೆನ್ಸಿ ಬೋರ್ಡ್ ಮಾಡೆಲ್ ಕ್ವಶನ್ ಪೇಪರ್ ವಿತ್ ಆನ್ಸರ್ನ ನೋಡೋಣ. ಇದು ಮಾಡೆಲ್ ಕ್ವಶನ್ ಪೇಪರ್ 3. ಫಸ್ಟ್ ಪಾರ್ಟ್ ಎ ನೋಡೋಣ. 1 ಮಾರ್ಕ್ಸ್ ಆ್ಯಂಡ್ 2 ಮಾರ್ಕ್ಸ್ ನೋಡೋಣ ಈ ವಿಡಿಯೋದಲ್ಲಿ. ಪಾರ್ಟ್ ಎನಲ್ಲಿ ಟೋಟಲ್ 5 MCQ ಕ್ವಶನ್ಸ್ ಇರುತ್ತೆ. ಅದರಲ್ಲಿ ಫಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ. ಫಸ್ಟ್ ಒನ್ ನೋಡಿ, ದ ಬ್ಯಾಲೆನ್ಸ್ ಆಫ್ ರಿಸರ್ವ್ಸ್ ಆ್ಯಂಡ್ ಅದರ್ ಅಕ್ಯುಮುಲೇಟೆಡ್ ಪ್ರಾಫಿಟ್ಸ್ ಅಟ್ ದ ಟೈಮ್ ಆಫ್ ಅಡ್ಮಿಷನ್ ಆಫ್ ಎ ನ್ಯೂ ಪಾರ್ಟ್ನರ್ಸ್ ಆರ್ ಟ್ರಾನ್ಸ್ಫರ್ ಟು ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಇದು ಅಡ್ಮಿಷನ್ ಆಫ್ ದ ಪಾರ್ಟ್ನರ್ ಕ್ವಶನ್ನು. ಸೊ ದ ಬ್ಯಾಲೆನ್ಸ್ ಆಫ್ ರಿಸರ್ವ್ಸ್ ಆ್ಯಂಡ್ ಅದರ್ ಅಕ್ಯುಮುಲೇಟೆಡ್ ಪ್ರಾಫಿಟ್ಸು ಯಾರಿಗೆ ಶೇರ್ ಆಗುತ್ತೆ ಅಂತ ಅಂದರೆ ಓಲ್ಡ್ ಪಾರ್ಟ್ನರ್ಸ್ ಇನ್ ಓಲ್ಡ್ ರೇಷಿಯೋರ್ಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತೀವಿ. ದ ಬ್ಯಾಲೆನ್ಸ್ ಆಫ್ ರಿಸರ್ವ್ಸ್ ಆ್ಯಂಡ್ ಅದರ್ ಅಕ್ಯುಮುಲೇಟೆಡ್ ಪ್ರಾಫಿಟ್ಸ್ ಅಟ್ ದ ಟೈಮ್ ಆಫ್ ಅಡ್ಮಿಷನ್ ಆಫ್ ಎ ನ್ಯೂ ಪಾರ್ಟ್ನರ್ ಆರ್ ಟ್ರಾನ್ಸ್ಫರ್ ಟು ದ ಓಲ್ಡ್ ಪಾರ್ಟ್ನರ್ಸ್ ಇನ್ ಓಲ್ಡ್ ರೇಷಿಯೋ. ಆ್ಯಂಡ್ ಸೆಕೆಂಡ್ ಒನ್ ಈಸ್ ದ ಪ್ರಾಫಿಟ್ sharing among Kavana, Kavya and Kirti were 2:2:1. The new profit sharing ratio after Kavya's retirement is 3:2. The gain ratio is ಗೈನ್ ರೇಷಿಯೋಗೆ ಏನು ಫಾರ್ಮುಲಾ ಅಂತ ಅಂದರೆ ಗೈನ್ ರೇಷಿಯೋ ಇಸ್ ಈಕ್ವಲ್ ಟು ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್. ನ್ಯೂ ಶೇರ್ ಎಷ್ಟಿದೆ? 3:2 ಇದೆ. ಸೊ ಇಲ್ಲಿ ಏನಂತಂದರೆ ಕಾವ್ಯ ರಿಟೈರ್ ಆಗ್ತಿದ್ದಾರೆ, ಕಾವ್ಯ ಶೇರ್ ಎಷ್ಟು? 2 ತೆಗಿದೆ. ಸೊ ಇಲ್ಲಿ ಮತ್ತೆ ಕವನ ಮತ್ತು ಕೀರ್ತಿ ಶೇರ್ ಎಷ್ಟಿದೆ ಅಂದರೆ 3:2. ನ್ಯೂ ಶೇರ್ ಎಷ್ಟಿದೆ ಅಂದರೆ 3/5 ಮೈನಸ್ ಓಲ್ಡ್ ಶೇರ್ಸ್ ಎಷ್ಟಿದೆ ಅಂತಂದರೆ 2/5 ಮಾಡಿದ್ರೆ 1/5 ಬರುತ್ತೆ. ಅದೇ ರೀತಿ ಕೀರ್ತಿಗೆ 2/5 ಮೈನಸ್ ಓಲ್ಡ್ ಶೇರ್ ಎಷ್ಟಿದೆ 1/5 ಮಾಡಿದ್ರೆ 1 ಬರುತ್ತೆ. ಸೊ ಗೈನ್ ರೇಷಿಯೋ ಈಸ್ 1:1. ಸೊ ವೆರಿ ಸಿಂಪಲ್. ಆ್ಯಂಡ್ ನೆಕ್ಸ್ಟು ಥರ್ಡ್ ಕ್ವಶನ್, ದ ಫಾಲೋಯಿಂಗ್ ಜರ್ನಲ್ ಎಂಟ್ರಿ ಅಪಿಯರ್ಸ್ ಇನ್ ದ ಬುಕ್ಸ್ ಆಫ್ ಕಂಪನಿ ಡ್ಯಾಶ್ ಅಂತ ಕೇಳಿದ್ದಾರೆ. ಡಿಬೆಂಚರ್ ಅಪ್ಲಿಕೇಶನ್ ಆ್ಯಂಡ್ ಅಲಾಟ್ಮೆಂಟ್ ಅಕೌಂಟ್ ಡೆಟಾರ್ loss on issue of debenture amount debtor to 10% debenture account to premium on redemption of debentures account ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಡಿಬೆಂಚರ್ ಅಪ್ಲಿಕೇಶನ್ ಆ್ಯಂಡ್ ಅಲಾಟ್ಮೆಂಟ್ ಅಮೌಂಟು 95,000 ಇದೆ. ಲಾಸ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸ್ ಅಕ್ಯುಮುಲೇಟೆಡ್ ಬಂದು 10,000 ಇದೆ. ಆ್ಯಂಡ್ ಇಲ್ಲಿ ಟೋಟಲ್ 10% ಡಿಬೆಂಚರ್ ಅಕೌಂಟ್ ಎಷ್ಟಿದೆ ಅಂದರೆ 1 lakh ಇದೆ. ಟು ಪ್ರೀಮಿಯಮ್ ಆನ್ ರಿಡಂಪ್ಷನ್ ಆಫ್ ಡಿಬೆಂಚರ್ ಅಕೌಂಟ್ 5,000 ಬಂದಿದೆ. ಸೊ ಇನ್ ದಿಸ್ ಕೇಸ್ ಡಿಬೆಂಚರ್ ಆರ್ ಇಶ್ಯೂಡ್ ಅಟ್ ಎ ಡಿಸ್ಕೌಂಟ್ ಆಫ್ ಎಷ್ಟಂತ ಅಂದರೆ 5%. ಸೊ ಇಲ್ಲಿ 1 ಲ್ಯಾಕಲ್ಲಿ ನಾವು ಎಷ್ಟು 5,000 ತೊಗೊಳ್ಳಿ, ಇಲ್ಲಿ 95 ಇದೆ. ಸೊ ಇಲ್ಲಿ 1 ಲ್ಯಾಕ್ ಇದೆ, ಅಲ್ಲಿಗೆ ಎಷ್ಟಾಯಿತು ಅಂದರೆ 5% ಡಿಸ್ಕೌಂಟನ್ನು ಕೊಟ್ಟಿದ್ದಾರೆ. ಇಲ್ಲಿ ಆನ್ಸರ್ ಬಂದು 5%. ಆ್ಯಂಡ್ ಫೋರ್ತ್ ಒನ್ ನೋಡಿ, ಪರ್ಸೆಂಟೇಜ್ ಆಫ್ ಈಚ್ ಲಯಬಿಲಿಟಿ ಟು ದ ಟೋಟಲ್ ಲಯಬಿಲಿಟೀಸ್ ಈ ಶೋನ್ ಇನ್ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್. ಸೊ ನಾವು ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟಲ್ಲಿ ಟೋಟಲ್ ಬ್ಯಾಲೆನ್ಸ್ ಶೀಟ್ ಟೋಟಲ್ ಲಯಬಿಲಿಟೀಸ್ ಮೇಲೆ ಈಚ್ ಲಯಬಿಲಿಟಿ ಪರ್ಸೆಂಟೇಜ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಅದು ಬಂದು ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ನೋಡಿ, SRG ಕಂಪನಿ ಲಿಮಿಟೆಡ್ ಎಕ್ಸ್ಟೆಂಡ್ ಕ್ರೆಡಿಟ್ ಟರ್ಮ್ಸ್ ಆಫ್ 30 days ಟು ಇಟ್ಸ್ ಕಸ್ಟಮರ್ ಇನ್ ಕ್ರೆಡಿಟ್ ಕಲೆಕ್ಷನ್ ವುಡ್ ಬಿ ಪೋರ್. ಇಟ್ಸ್ ಆವರೇಜ್ ಕಲೆಕ್ಷನ್ ಪೀರಿಯಡ್ ವಾಸ್ ಎಷ್ಟು ಅಂತ ಅಂದರೆ 36 days. ಸೊ ಇದಕ್ಕೆ ಬಂದು 36 days. ಇದು ಟೋಟಲ್ 5 MCQ ಕ್ವಶನ್ಸ್. ಆ್ಯಂಡ್ ನೆಕ್ಸ್ಟ್ ನೋಡಿ, ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಬಂದು 5 ಕ್ವಶನ್ಸ್ ಇರುತ್ತೆ. ಇಲ್ಲೇ ಆನ್ಸರ್ಸ್ನ ಕೊಟ್ಟಿರ್ತಾರೆ, ನೀವು ರೈಟ್ ಆನ್ಸರ್ಸ್ನ ರೈಟ್ ಕ್ವಶನ್ಸ್ಗೆ ಬರಿಬೇಕಾಗುತ್ತೆ. ಫಸ್ಟ್ ಕ್ವಶನ್ ನೋಡಿ, 6th ಒಂದು ಏನು ಕೇಳಿದ್ದಾರೆ ಅಂದರೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಈಸ್ ರಿಕ್ವೈರ್ಡ್ ಫಾರ್ ಶೇರಿಂಗ್ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆನ್ಸರ್ಸ್ನ ನೋಡಿ ಏನೇನು ಕೊಟ್ಟಿದ್ದಾರೆ ಅಂತ. ಕ್ಯಾಪಿಟಲ್ ಪ್ರಾಫಿಟ್ 12 ಕೊಟ್ಟಿದ್ದಾರೆ, ಕಾಂಪ್ಲಿಮೆಂಟರಿ, ಕ್ಯಾಶ್ ಇನ್ಫ್ಲೋ, ಫ್ಯೂಚರ್ ಪ್ರಾಫಿಟ್, ಕ್ಯಾಶ್ ಔಟ್ಫ್ಲೋ ಕೊಟ್ಟಿದ್ದಾರೆ. ಸೊ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಈಸ್ ರಿಕ್ವೈರ್ಡ್ ಫಾರ್ ಶೇರಿಂಗ್ ಏನಂತ ಅಂದರೆ ಫ್ಯೂಚರ್ ಪ್ರಾಫಿಟ್ನ ಶೇರ್ ಮಾಡ್ಕೊಳ್ಳೋಕ್ಕೆ. ಇದು ಬಂದು 6th ಕ್ವಶನ್ಗೆ ಆನ್ಸರು. ಆ್ಯಂಡ್ 7th ಒನ್ ನೋಡಿ, ಕ್ಯಾಪಿಟಲ್ ರಿಸರ್ವ್ಸ್ ಈಸ್ ಕ್ರಿಯೇಟೆಡ್ ಔಟ್ ಆಫ್ ಡ್ಯಾಶ್ ಅಂತ ಕೇಳಿದರೆ ಕ್ಯಾಪಿಟಲ್ ಪ್ರಾಫಿಟ್ಸ್. ಇದು 7th ಆನ್ಸರ್, ಕ್ಯಾಪಿಟಲ್ ಪ್ರಾಫಿಟ್ಸ್. ಆ್ಯಂಡ್ 8th ಒನ್ನು, ಲೋನ್ಸ್ ವಿಚ್ ಆರ್ ರೀಪೇಯಬಲ್ ವಿತ್ ಇನ್ ಡ್ಯಾಶ್ ಮಂತ್ಸ್ ಆರ್ ಕಾಲ್ಡ್ ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್. ಸೊ ನಾವು ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ ಅಂತಂದರೆ ವಿತ್ ಇನ್ 1 year ಪೀರಿಯಡ್ ಆರ್ 12 months. ಸೊ ಇದಕ್ಕೆ ಬಂದು 12 ಬರುತ್ತೆ. ಆ್ಯಂಡ್ 9th ಒನ್ ನೋಡಿ, ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ಸ್ ಆರ್ ಡ್ಯಾಶ್ ಟು ಈಚ್ ಅದರ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಬಂದು ಕಾಂಪ್ಲಿಮೆಂಟರಿ. ಇದು 9th ಆನ್ಸರ್. ನೆಕ್ಸ್ಟ್ ನೋಡಿ, ಕಲೆಕ್ಷನ್ ಆಫ್ ಕ್ಯಾಶ್ ಫ್ರಮ್ ಟ್ರೇಡ್ ರಿಸಿವೇಬಲ್ ಈಸ್ ಕ್ಯಾಶ್ ಇನ್ಫ್ಲೋ. ಸೊ ಇಲ್ಲಿ ಟ್ರೇಡ್ ರಿಸಿವೇಬಲಿಂದ ನಾವು ಕ್ಯಾಶ್ನ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಬಿಸ್ನೆಸ್ಗೆ ಏನಾಗುತ್ತೆ? ಇದು ಕ್ಯಾಶ್ ಇನ್ಫ್ಲೋ ಆಗುತ್ತೆ. ದಿಸ್ ಈಸ್ 10th ಕ್ವಶನ್ಸ್ಗೆ ಆನ್ಸರ್. ಆ್ಯಂಡ್ ನೆಕ್ಸ್ಟು ಮ್ಯಾಚ್ ದ ಫಾಲೋಯಿಂಗ್ ನೋಡೋಣ. ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮಲ್ಲಿ ನಾವು 2 ಅಕೌಂಟ್ನ ಪ್ರಿಪೇರ್ ಮಾಡ್ತೀವಿ. ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಚೇಂಜಸ್ ಇರುತ್ತೆ. ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ಚೇಂಜಸ್ ಆಗ್ತಾ ಇರುತ್ತೆ. ಆ್ಯಂಡ್ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಬಂದು ಯಾರಿಗೆ ಪ್ರಿಪೇರ್ ಮಾಡ್ತೀವಿ? ಡೆತ್ ಆಫ್ ದ ಪಾರ್ಟ್ನರ್ಗೆ. ಅಸೆಟ್ಸ್ ಟೇಕನ್ ಓವರ್ ಬೈ ಪಾರ್ಟ್ನರ್ ಡೆಬಿಟೆಡ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಇಲ್ಲಿ ನಾವೇನಂತ ಅಂದರೆ ಡಿಸಲ್ಯೂಷನ್ ಅಕೌಂಟಲ್ಲಿ ರಿಯಲೈಸೇಷನ್ ಅಕೌಂಟ್ನ ಮಾಡಬೇಕಾದ್ರೆ ಡಿಸಲ್ಯೂಷನಲ್ಲಿ ರಿಯಲೈಸೇಷನ್ ಅಕೌಂಟ್ ಮಾಡಿದ್ರೆ ಇಫ್ ಎನಿ ಪಾರ್ಟ್ನರ್ ಟೇಕನ್ ಓವರ್ ಅಸೆಟ್ಸ್ ಅಂತಂದರೆ ಅದು ಡೆಬಿಟ್ ಸೈಡು ನಾವು ರೆಕಾರ್ಡ್ ಮಾಡ್ತೀವಿ.
ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಬಂದು ಡಿಬೆಂಚರ್ಸ್ ಇದೆ. ಇಂಟ್ರೆಸ್ಟ್ ಪೇಯ್ಡ್ ಬಂದು ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್ ಇದೆ. ಸೊ ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ನಿಮಗೆ 5 ಕ್ವಶನ್ಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟು ಒನ್ ವರ್ಡ್ ಆನ್ಸರ್ಸು ನಿಮಗೆ 5 ಕ್ವಶನ್ಸ್ ಇರುತ್ತೆ. ಅದರಲ್ಲಿ ಏನೇನಿದೆ ಅಂತ ಅಂದರೆ ಸ್ಟೇಟ್ ಎನಿ ಒನ್ ಕಂಟೆಂಟ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಅಂತ ಕೇಳಿದ್ದಾರೆ. ಪಾರ್ಟ್ನರ್ಶಿಪ್ ಡೀಡಲ್ಲಿ ಏನಿರುತ್ತೆ, ನೇಮ್ ಆಫ್ ದ ಪಾರ್ಟ್ನರ್ಸ್ ಆ್ಯಂಡ್ ಅಡ್ರೆಸ್, ನೇಮ್ ಆಫ್ ದ ಪಾರ್ಟ್ನರ್ಸ್ ಆರ್ ನೇಮ್ ಆಫ್ ದ ಬಿಸ್ನೆಸ್ ಅಡ್ರೆಸ್ ಇರುತ್ತೆ. ಯಾವುದಾದ್ರೂ ಒಂದು ಬರೆದ್ರೆ 1 ಮಾರ್ಕ್ಸ್ ಇರುತ್ತೆ. ಎ ಫಾರ್ಮ್ ಕಂಪಲ್ಸರ್ಲಿ ಡಿಸಾಲ್ವ್ಡ್ ವೆನ್ ಎ ಪಾರ್ಟ್ನರ್ ಡಿಸೈಡ್ ಟು ರಿಟೈರ್, ಟ್ರೂ ಆರ್ ಫಾಲ್ಸ್ ಅಂತ ಕೇಳಿದ್ದಾರೆ. ಸೊ ಇದು ಬಂದು ಫಾಲ್ಸ್. ಸೊ ಯಾರು ಒಬ್ಬರು ಪಾರ್ಟ್ನರ್ ರಿಟೈರ್ ಆಗ್ತಾ ಇದ್ದಾರೆ ಅಂದರೆ ಉಳಿದಿರೋ ಎಕ್ಸಿಸ್ಟಿಂಗ್ ಪಾರ್ಟ್ನರ್ ಬಿಸ್ನೆಸ್ನ ರನ್ ಮಾಡುತ್ತಾ ಹೋಗ್ತಾರೆ, ಹಾಗಾಗಿ ಇದು ಫಾಲ್ಸ್. ಆ್ಯಂಡ್ ನೆಕ್ಸ್ಟು ವಾಟ್ ಈಸ್ ಇಶ್ಯೂ ಆಫ್ ಶೇರ್ಸ್ ಅಟ್ ಪ್ರೀಮಿಯಮ್. ಇಶ್ಯೂ ಆಫ್ ಶೇರ್ಸ್ ಅಟ್ ಪ್ರೀಮಿಯಮ್ ಅಂದ್ರೆ ಏನು ಅಂತಂದರೆ ಇಟ್ ಮೀನ್ಸ್ ದ ಇಶ್ಯೂ ಆಫ್ ಶೇರ್ಸ್ ಅಟ್ ಎ ಪ್ರೈಸ್ ಹೈಯರ್ ದೆನ್ ದ ಫೇಸ್ ವ್ಯಾಲ್ಯೂ ಆಫ್ ಶೇರ್ಸ್. ಫೇಸ್ ವ್ಯಾಲ್ಯೂಗಿಂತ ಜಾಸ್ತಿ ಪ್ರೈಸಲ್ಲಿ ನಾವು ಇಶ್ಯೂ ಮಾಡೋದನ್ನು ನಾವೇನಂತ ಕರಿತೀವಿ ಅಂದರೆ ಶೇರ್ಸ್ ಅಟ್ ಪ್ರೀಮಿಯಮ್ ಅಂತ ಕರಿತೀವಿ. ಆ್ಯಂಡ್ ನೆಕ್ಸ್ಟು ಎಕ್ಸ್ಪ್ಯಾಂಡ್ AIFI ಅಂತ ಕೇಳಿದ್ದಾರೆ, ಆಲ್ ಇಂಡಿಯಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, 1 ಮಾರ್ಕ್ಸ್ಗೆ. ಆ್ಯಂಡ್ ನೆಕ್ಸ್ಟು ಗಿವ್ ಆನ್ ಎಕ್ಸಾಂಪಲ್ ಫಾರ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ. ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ ಅಂತ ಅಂದರೆ ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಲೈಕ್ ಬಿಲ್ಡಿಂಗ್, ಫರ್ನಿಚರ್, ಎಕ್ಸೆಟ್ರಾ. ಇನ್ವೆಸ್ಟಿಂಗ್ ಅಂತಂದರೆ ನೆನೆಸ್ಕೊಳ್ಳಿ, ಜಸ್ಟ್ ನಾವು ಬಿಸ್ನೆಸ್ಸಲ್ಲಿ ಏನು ಇನ್ವೆಸ್ಟ್ ಮಾಡ್ತೀವಿ, ಸೊ ಅದರಲ್ಲಿ ನಿಮಗೆ ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಲೈಕ್ ಬಿಲ್ಡಿಂಗ್ಸ್, ಫರ್ನಿಚರ್, ಸೊ ಯಾವುದಾದ್ರೂ ಬರೆದ್ರೆ ನಿಮಗೆ 5 ಮಾರ್ಕ್ಸ್ ಇರುತ್ತೆ. ಸೊ ಇಲ್ಲಿ ನಿಮಗೆ MCQ ಇಂದ 5, ಫಿಲ್ಲಿಂಗ್ ದ ಬ್ಲ್ಯಾಂಕ್ಸಿಂದ 5, ಮ್ಯಾಚ್ ದ ಫಾಲೋಯಿಂಗಿಂದ 5 ಆ್ಯಂಡ್ 1 ವರ್ಡಿಂದ. ಸೊ ಇದರಲ್ಲಿ ನಿಮಗೆ ಟೋಟಲ್ 20 ಮಾರ್ಕ್ಸ್ಗೆ ಕವರ್ ಆಗುತ್ತೆ, ನೀವು ಕೇರ್ಫುಲ್ಲಾಗಿ ಕ್ವಶನ್ನ ಓದಿ ಅರ್ಥ ಮಾಡಿಕೊಂಡು ಬರೆದ್ರೆ. ಆ್ಯಂಡ್ ನೆಕ್ಸ್ಟು 2 ಮಾರ್ಕ್ಸ್ 3 ಕ್ವಶನ್ಸ್ ಬರಿಬೇಕಾಗುತ್ತೆ. ಆ್ಯಂಡ್ ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ಸೊ ಇದರಲ್ಲಿ 5 ಕೊಟ್ಟಿರ್ತಾರೆ, ನೀವು 3ನ ಬರಿಬೇಕಾಗುತ್ತೆ. ಅದರಲ್ಲಿ ನೋಡಿ ವಾಟ್ ಈಸ್ ಪಾರ್ಟ್ನರ್ಶಿಪ್ ಡೀಡ್ ಅಂತ ಕೇಳಿದ್ದಾರೆ. ಪಾರ್ಟ್ನರ್ಶಿಪ್ ಡೀಡ್ ಈಸ್ ರಿಟರ್ನ್ ಅಗ್ರಿಮೆಂಟ್ ಆನ್ ಸ್ಟ್ಯಾಂಪ್ ಪೇಪರ್ ಕಂಟೈನಿಂಗ್ ಟರ್ಮ್ಸ್ ಆಫ್ ಪಾರ್ಟ್ನರ್ಶಿಪ್ ಡ್ಯೂಲಿ ಸೈನ್ಡ್ ಬೈ ದ ಆಲ್ ಪಾರ್ಟ್ನರ್ಸ್. ಸೊ ಇಲ್ಲಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಪಾರ್ಟ್ನರ್ಶಿಪ್ ಡೀಡ್ನ ಪ್ರಿಪೇರ್ ಮಾಡ್ತಾ ಹೋಗ್ತಾರೆ. ಇಟ್ ಈಸ್ ಕಂಟೈನ್ ದ ಟರ್ಮ್ಸ್ ಆಫ್ ದ ಪಾರ್ಟ್ನರ್ಶಿಪ್ ಆ್ಯಂಡ್ ಡ್ಯೂಲಿ ಸೈನ್ಡ್ ಬೈ ದ ಆಲ್ ಪಾರ್ಟ್ನರ್ಸ್. ಆ್ಯಂಡ್ ನೆಕ್ಸ್ಟು ಗಿವ್ ದ ಜರ್ನಲ್ ಎಂಟ್ರಿ ಟು ಕ್ಲೋಸ್ ರಿಟೈರಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ ವೆನ್ ದ ಪೇಮೆಂಟ್ ಈಸ್ ಮೇಡ್ ಇಮಿಡಿಯೇಟ್ಲಿ. ಸೊ ರಿಟೈರಿಂಗ್ ಪಾರ್ಟ್ನರ್ಸ್ಗೆ ಏನು ಎಂಟ್ರಿ ಬರುತ್ತೆ ಅಂದರೆ ರಿಟೈರ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟಾ ಟು ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಅಕೌಂಟು, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟಲ್ಲಿ ನಾವು ಪೇ ಮಾಡ್ತೀವಿ. ದ ಪೇಮೆಂಟ್ ಮೇಡ್ ರಿಟೈರಿಂಗ್ ಪಾರ್ಟ್ನರ್ ಇಮಿಡಿಯೇಟ್ಲಿ. ಆ್ಯಂಡ್ 19 ಬಂದು ಲೀಸ್ಟ್ ಔಟ್ ಎನಿ 2 ಕ್ಯಾಟಗರೀಸ್ ಆಫ್ ಶೇರ್ ಕ್ಯಾಪಿಟಲ್ ಅಂತ ಕೇಳಿದ್ದಾರೆ. ಕ್ಯಾಟಗರೀಸ್, ಸೊ ಅದರಲ್ಲಿ ಪೇಯ್ಡ್ ಅಪ್ ಕ್ಯಾಪಿಟಲ್ ಆ್ಯಂಡ್ ಕಾಲ್ಡ್ ಅಪ್ ಕ್ಯಾಪಿಟಲ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಅಂಡರ್ ವಿಚ್ ಏಡ್ಸ್ ಡು ಯು ಶೋ ದ ಫಾಲೋಯಿಂಗ್ ಐಟಮ್ಸ್ ಇನ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಎ ಕಂಪನಿ. ಸೊ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಬೇಕಾದ್ರೆ ಯಾವ್ಯಾವ ಐಟಮ್ಸ್ನ ಯಾವ್ಯಾವ ಹೆಡ್ಡಲ್ಲಿ ತೋರಿಸ್ತೀವಿ. ಸೊ ಇಲ್ಲಿ ಮೇನ್ ಹೆಡ್ ಮತ್ತು ಸಬ್ ಹೆಡ್ ಎರಡೂ ಬರಿಬೇಕು. ಬಿಲ್ಡಿಂಗ್ಸ್ ಬಂದು ಇದು ಫಿಕ್ಸ್ಡ್ ಅಸೆಟ್ಸ್ ಆಗಿರುತ್ತೆ, ಅಂಡರ್ ಟ್ಯಾಂಜಿಬಲ್ ಅಸೆಟ್ಸಲ್ಲಿ ರೆಕಾರ್ಡ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟು ಅನ್ಕ್ಲೈಮ್ ಡಿವಿಡೆಂಡ್ ಬಂದು ಕರೆಂಟ್ ಲಯಬಿಲಿಟೀಸ್ ಅಂಡರ್ ದ ಕರೆಂಟ್ ಲಯಬಿಲಿಟೀಸಲ್ಲೇ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಸೊ ಇದು ಎರಡು ಬರೆದ್ರೆ ನೀವು ಮೈನ್ ಹೆಡ್ಡು ಸಬ್ ಹೆಡ್ ಎರಡನ್ನೂ ಬರೆದ್ರೂ ಕೂಡ 1 ಮಾರ್ಕ್ಸ್ಗೆ ಆಗುತ್ತೆ. ಆ್ಯಂಡ್ 2 ಐಟಮ್ಗೆ 2 ಮಾರ್ಕ್ಸ್. ಆ್ಯಂಡ್ ನೆಕ್ಸ್ಟು ರೈಟ್ ಎನಿ ಆಬ್ಜೆಕ್ಟಿವ್ಸ್ ಫಾರ್ ಪ್ರಿಪೇರಿಂಗ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ. ಟು ಪ್ರೊವೈಡ್ ಯೂಸ್ಫುಲ್ ಇನ್ಫಾರ್ಮೇಷನ್ ಅಬೌಟ್ ಕ್ಯಾಶ್ ಫ್ಲೋ, ಟು ಅಸೆಸ್ ದ ಎಬಿಲಿಟಿ ಆಫ್ ಎಂಟರ್ಪ್ರೈಸಸ್. ಸೊ ನಾವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆಬ್ಜೆಕ್ಟಿವ್ಸ್ ಏನಂತಂದರೆ ಇಟ್ ಈಸ್ ಪ್ರೊವೈಡ್ ಯೂಸ್ಫುಲ್ ಇನ್ಫಾರ್ಮೇಷನ್ ಅಬೌಟ್ ಕ್ಯಾಶ್ ಫ್ಲೋ, ಎಷ್ಟು ಕ್ಯಾಶ್ ಫ್ಲೋ ಆಗ್ತಿದೆ, ಇನ್ಫ್ಲೋ ಆಗ್ತಿದೆ ಅಂತ. ಆ್ಯಂಡ್ ಟು ಅಸೆಸ್ ದ ಎಬಿಲಿಟಿ ಆಫ್ ದ ಎಂಟರ್ಪ್ರೈಸ್. ಸೊ ಇದು ಬಂದು 2 ಮಾರ್ಕ್ಸ್. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಪಾರ್ಟ್ ಸಿ ಆ್ಯಂಡ್ ಪಾರ್ಟ್ ಸಿನ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಇದು ನಿಮಗೆ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಇಫ್ ಯು ಆರ್ ಲೈಕ್ ದಿಸ್ ವಿಡಿಯೋ, ಸೊ ನೀವು ನಿಮ್ಮ ಕ್ಲಾಸ್ಮೇಟ್ಸು ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದನ್ನು ನೆಕ್ಸ್ಟ್ ಪಾರ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಆ್ಯಂಡ್ ಆಲ್ ದ ಬೆಸ್ಟ್ ಯುವರ್ ಎಕ್ಸಾಮ್. ಥ್ಯಾಂಕ್ ಯು.